ಖಾರ ಉಪ್ಪಿಟ್ಟು ಹೆಂಗೈತ್ ನೋಡೋಣ. ಸೂಪರ್. ಹರ ಹರ ಮಹಾದೇವ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವತ್ತಿನ ತಮ್ನೇಲನ್ನು ಆಲ್ರೆಡಿ ಎಲ್ಲರೂ ನೋಡಿರ್ತೀರ. ನನ್ನ ಒಂದು ಅರುಣಾಚಲದ ಟ್ರಿಪ್ ಹೇಗಿತ್ತು, ಜರ್ನಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದ ಆಸೆ ಆಗಿತ್ತು. ತುಂಬ ದಿನ ಅಂತ ಹೇಳೋದಕ್ಕಿಂತ ತುಂಬ ವರ್ಷದ ಆಸೆನೇ ಆಗಿತ್ತು ಇದು. ಇವಾಗ ಸಾಮಾನ್ಯವಾಗಿ ನಾವು ಇಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ಅಂದ್ಕೊಂಡ್ರೆ ಆಗಲ್ವಂತೆ. ಅರುಣಾಚಲೇಶ್ವರ ಕರೆಸ್ಕೊಂಡ್ರೇ ಹೋಗೋಕ್ಕಾಗದಂತೆ. ಅದು ಎಷ್ಟು ನಿಜ ಅಂತ ನನಗಂತೂ ಅನ್ನಿಸ್ತು. ತುಂಬ ಸಲ ಮಿಸ್ ಮಾಡ್ಕೊಂಡಿದ್ದೀವಿ. ಎಷ್ಟೋ ಸಲ ಹೋಗಬೇಕು ಅಂತ ಹೇಳಿ ಎಲ್ಲ ಅಂದ್ಕೊಂಡು ಬೆಳಗ್ಗೆ ಆಗುವಷ್ಟರಲ್ಲಿ ಏನೋ ಒಂದು ಕೆಲಸ ಬರ್ತಕ್ಕಂಥದ್ದು ಅಥವಾ ಮೂಡ್ ಚೇಂಜ್ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು ತುಂಬ ವರ್ಷಗಳಿಂದ. ಫೈನಲ್ ಇವತ್ತು ಏನು ಅಂದ್ಕೊಳ್ದಿರ ಜಸ್ಟ್ ಹೋಗ್ಬೇಕಾ ಅಂಥೇಳಿ ಹೋಗಿದ್ದೀವಿ ಅಷ್ಟೇ. ಮೊದಲಿಗೆ ಇಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಹೋಗಿಲ್ಲ. ನಾನು ಇವತ್ತು ಸ್ಯಾಟರ್ಡೆ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ 2 ಡೇಸ್ ನಾವು ಟ್ರಿಪ್ಪನ್ನು ಮಾಡ್ಕೊಂಡು ಬಂದ್ವಿ. 2 ಡೇಸ್ ಟ್ರಿಪ್ದು ನಾನು 2 ಭಾಗಗಳಾಗಿ ಸ್ಯಾಟರ್ಡೇದು ಹೇಗಿತ್ತು ಮತ್ತು ಸಂಡೇದು ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಯಾಟರ್ಡೆ ಮಾರ್ನಿಂಗ್ ಮೊದಲು ನಾವು ಮನೆಯಲ್ಲಿ ದೀಪವನ್ನು ಹಚ್ಚಿ ಅದಾದ ನಂತರ ನಮ್ಮ ಜರ್ನಿಯನ್ನು ಶುರು ಮಾಡಿದ್ದು. ಅದನ್ನು ಕಂಟಿನ್ಯೂ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾವು ಬಸ್ಸಲ್ಲಿ ಹೋಗಿರಲಿಲ್ಲ, ಪೂರ್ತಿ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಕಾರಲ್ಲಿ ಹೋಗಿದ್ವಿ. ಬಸ್ಸಲ್ಲೂ ಸಹ ಹೋಗ್ಬೋದು. ನಾವು ಬ್ಯಾಂಗ್ಳೂರಿಂದ ಬಸ್ ಜರ್ನಿಯನ್ನು ಸಹ ಇದೆ, ತುಂಬ ಬಸ್ಗಳಿದೆ ಅಂತೆ. ಹಾಗಾಗಿ ಬಸ್ಸಲ್ಲೂ ಸಹ ಹೋಗ್ಬೋದು. ಬಟ್ ಮಕ್ಕಳೆಲ್ಲ ಇಟ್ಕೊಂಡು ನಾವು ಬಸ್ಸಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ ಅಂಥೇಳಿ ಬಸ್ ಜರ್ನಿಯನ್ನು ಮಾಡಿಲ್ಲ. ಇವಾಗ ಸಾಮಾನ್ಯವಾಗಿ ಕಾರಲ್ಲಿ ಹೋದರೆ ಸ್ವಲ್ಪ ಜರ್ನಿ ಚೆನ್ನಾಗೇ ಇರುತ್ತೆ. ಯಾಕಂದರೆ ನಾವು ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೋಬೋದು. ಮತ್ತು ಇವಾಗ ಶನಿವಾರ ಹೋಗ್ಬಿಡಿ, ಭಾನುವಾರ ಹೋಗ್ಬಿಡಿ, ರಶ್ ಇರುತ್ತೆ, ನೋಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಆದರೆ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಟೈಮ್ಗೆಲ್ಲ. ಹಾಗೆಯೇ ಇವಾಗ ಸಾಮಾನ್ಯವಾಗಿ ಬೇರೆ ವಿಡಿಯೋ ನೋಡಿರೋದೆಲ್ಲ ಮಾರ್ನಿಂಗ್ ಟೈಮಲ್ಲಿ ನೋಡಿರ್ತೀವಲ್ಲ. ಇವಾಗ ಈ ಟೈಮಲ್ಲೆಲ್ಲ ಇವಾಗ ಅಲ್ಲಿ ಕಾರ್ತಿಕ ದೀಪ ಇನ್ನೇನು ಬುಧವಾರ ಲಾಸ್ಟಲ್ಲಿ ಗಿರಿ ಮೇಲೆ ದೀಪ ಹಚ್ತಾ ಇದ್ರಂತೆ. ಹಾಗಾಗಿ ಲಕ್ಷಾಂತರ ಜನಗಳು ಸೇರಿದ್ರು. ಮತ್ತು ಆ ಪೂಜೆ ತಯಾರಿ, ರಥಗಳು ಎಲ್ಲವನ್ನ ಸಹ ಮಾಡ್ತಾ ಇದ್ದಿದ್ದರಿಂದ ಎಲ್ಲನೂ ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ವೆದರು ಕೂಡ ಸುತ್ತ ತಮಿಳ್ನಾಡಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ತುಂಬಾ ಬಿಸಿಲಿರುತ್ತೆ. ಆದರೆ ನಾವು ಈಗ ಹೋಗಿರ್ತಕ್ಕಂಥ ಟೈಮು ತುಂಬ ಮಳೆ ಬರ್ತಾ ಇತ್ತು. ಹಾಗೆ ವೆದರು ಕೂಡ ತುಂಬ ಎಂಜಾಯ್ ಮಾಡಿಕೊಂಡೇ ಹೋದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಸುತ್ತಮುತ್ತ ಎಲ್ಲ. ಹಾಗೆಯೇ ನಮ್ಮ ಅದೃಷ್ಟಕ್ಕೆ ಎಲ್ಲ ತೇರುಗಳು ಎಳಿತಾ ಇದ್ದಿದ್ದು. ಅದು ವರ್ಷಕ್ಕೊಂದೇ ಸಲನಂತೆ ಎಳೆಯೋದು ಆ ಥರ ತೇರೆಲ್ಲ. ಈ ಟೈಮಲ್ಲಿ ಕಾರ್ತಿಕ ದೀಪ ಟೈಮಲ್ಲಿ ಇವಾಗ ನಮಗೆ ಕಾರ್ತಿಕ ಎಲ್ಲ ಫಿನಿಶ್ ಆಗಿದೆ. ಬಟ್ ಅಲ್ಲಿ ಕಾರ್ತಿಕ ಶುರು ಆಗಿದೆ. ಯಾವಾಗ ದೇವ್ರ ಹತ್ರ ಅಲ್ಲಿ ಬೆಟ್ಟದ ಗಿರಿ ಮೇಲೆ ದೀಪವನ್ನು ಹಚ್ಚುತ್ತಾರೋ ಅವತ್ತಿಗೆ ಕಾರ್ತಿಕ ದೀಪ ಮುಕ್ತಾಯ ಆಗುತ್ತಂತೆ. ಹಾಗಾಗಿ ಬುಧವಾರ ಆ ಪೂಜೆ ಇದ್ದಿದ್ದರಿಂದ ಗಿರಿ ಮೇಲೆ ದೀಪ ಹಚ್ಚತಕ್ಕಂಥ ಜ್ಯೋತಿ ರೂಪದಲ್ಲಿ ಶಿವನ ಒಂದು ಜ್ಯೋತಿ ರೂಪದಲ್ಲಿ ಒಂದು ದೊಡ್ಡ ದೀಪವನ್ನು ಹಚ್ಚುತ್ತಾರೆ. ಅದರದ್ದು ಪ್ರಿಪ್ರೇಷನ್ ಎಲ್ಲ ಅಲ್ಲಿ ಮಾಡ್ಕೊಳ್ತಾಯಿದ್ರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಹೋಗ್ತಾ ಕಾರಲ್ಲೂ ಸಹ ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ಬೆಂಗಳೂರಿಂದನೂ ಸಹ ಬಸ್ಸಸ್ ಇದೆ. ಅಂದರೆ ಇದರಿಂದ ಮೆಜೆಸ್ಟಿಕ್ಕಿಂದನೂ ಬಸ್ಸಸ್ ಇದೆ. ಹಾಗೆಯೇ ಸಿಲ್ಕ್ ಬೋರ್ಡು ಮತ್ತು ಶಾಂತಿನಗರ ಇಲ್ಲೆಲ್ಲ ಕಡೆಯೂ ಸಹ ಸ್ಟಾಪನ್ನು ಕೊಡ್ತಾರೆ. KSRTC ಕರ್ನಾಟಕ ಬಸ್ಗಳು ಸಹ ಇದೆ. ಹಾಗೆಯೇ ತಮಿಳ್ನಾಡು ಬಸ್ಗಳು ಸಹ ಇದೆ. ಯಾವ ರೀತಿ ಬೇಕೋ ಆ ರೀತಿಯಾಗಿ ಹೋಗ್ಬೋದು. ಮತ್ತು ಇನ್ನೊಂದು ಹೇಳೋದಾದರೆ 450 ಹೋಗಿ ಬರ್ತೀವಿ, 350 ಹೋಗಿ ಬರ್ತೀವಿ ಅಂತೆಲ್ಲ ಹೇಳ್ತಾರಲ್ಲ. ಖಂಡಿತವಾಗಿ 450, 350, 250 ಈ ಥರ ಎಲ್ಲ ಹೋಗೋಕ್ಕಾಗಲ್ಲ. ಯಾರಾದರೂ ಕಡಿಮೆ ಬಜೆಟಲ್ಲಿ ಹೋಗಿ ಬಂದ್ವಿ ಅಂತ ಹೇಳಿದ್ರೆ ಅದು ಹೇಗೆ ಹೋಗಿ ಬಂದ್ರೋ ಗೊತ್ತಿಲ್ಲ. ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಸೀಸನ್ ಇದ್ದರೆ ಅಷ್ಟೇ ದುಡ್ಡು ಅಂತ ಹೇಳ್ತಾರೆ. ಸೀಸನ್ ಇದ್ದರೂ ಅಷ್ಟೇ, ಸೀಸನ್ ಇಲ್ಲ ಅಂದರೂ ಅಷ್ಟೇ ತುಂಬಾ ದುಡ್ಡನ್ನು ಪೇ ಮಾಡ್ತಾರೆ. ಇಲ್ಲಿ ಬಂದ ತಕ್ಷಣ 1 ಕಿಲೋಮೀಟ್ರ್ ಹಿಂದ್ಗಡೆನೇ ಕಾರ್ ಪಾರ್ಕಿಂಗ್ ಇರುತ್ತೆ. ಇದನ್ನು
ಗಾಂಧಿ ಪಾರ್ಕಿಂಗ್ ಅಂತ ಹೇಳ್ತಾರಂತೆ. ಮತ್ತು ಕಾರಲ್ಲಿ ಯಾರಾದರೂ ಪಾರ್ಕ್ ಮಾಡೋರಿದ್ದರೆ ಫಸ್ಟ್ ಇದ್ರ ಸುತ್ತಮುತ್ತ 4 ಪಾರ್ಕಿಂಗ್ಗಳಿದೆಯಂತೆ. ನಮಗೆ ಗೊತ್ತಿಲ್ಲ, ಪಾರ್ಕ್ ಇದೊಂದೇ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಅದಾದ ನಂತರ ಅಲ್ಲಿ ಕೇಳ್ಕೊಂಡಿರಿ ನಾವು ಯಾವ ಪಾರ್ಕಲ್ಲಿ ಅಂತ. ದೇವಸ್ಥಾನದ ಹತ್ರ ಯಾವುದೇ ರೀತಿ ಕಾರ್ಗಳನ್ನು ಸೀಸನ್ ಟೈಮಲ್ಲಿ ಬಿಡೋದಿಲ್ಲ. ಅದಾದ ನಂತರ ಈ ರೀತಿ ಆಟೋಗಳು ಮಾಡಿಕೊಂಡು ಹೋಗಬೇಕಾಗುತ್ತೆ. ಆಟೋದಲ್ಲಿ ನಾವು ಟೋಟಲು 10 ಮೆಂಬರ್ಸ್ ಇದ್ವಿ. ಮಕ್ಕಳು ಎಲ್ಲರನ್ನೂ ಸೇರಿಸಿನೇ ಪೇ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ಜನಕ್ಕೆ ಇಷ್ಟು ಅಂತೆಲ್ಲ ಕೇಳಲ್ಲ, ಜಸ್ಟ್ ಎಷ್ಟಿದ್ವಿ ಎಲ್ಲರನ್ನೂ ಸೇರಿಸಿ ನಮಗೆ 200 ರೂಪೀಸ್ ತೊಗೊಂಡ್ರು. ಟೆಂಪಲ್ ಹತ್ರ ಹೋಗೋ ಅಷ್ಟರಲ್ಲಿ ಯಾವುದೇ ರೀತಿಯಾದಂಥ ಕಾರ್ ಪಾರ್ಕಿಂಗ್ಗಳನ್ನ ಬಿಡಲ್ಲ. ನಮಗೆ ಗೊತ್ತಿಲ್ಲ ಇದು ಗಾಂಧಿ ಪಾರ್ಕಿಂಗ್ ಅಂತ. ಪಾರ್ಕಿಂಗ್ ಅಂತೂ ಒಂಚೂರು ಚೆನ್ನಾಗಿಲ್ಲ, ಗೊತ್ತಿಲ್ದಿರ ಇಲ್ಲಿ ಪಾರ್ಕ್ ಮಾಡಿದ್ವಿ. ಬೇರೆ ಕಡೆ ಪಾರ್ಕಿಂಗ್ಗಳು ಚೆನ್ನಾಗಿದೆಯಂತೆ. ಆದರೆ ನಮಗೆ ಯಾರೋ ರೂಟನ್ನು ಇಲ್ಲಿ ಯಾರಿಗೂ ಸಹ ನಮಗೆ ಫಸ್ಟ್ ಹೋಗಿದ್ದಿದ್ದು ಯಾರಿಗೂ ಸರಿಯಾದಂಥ ಒಂದು ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲಿ ಪಾರ್ಕ್ ಮಾಡಿದ್ವಿ. ಏರಿಯಾ ಒಂಚೂರು ಚೆನ್ನಾಗಿರಲಿಲ್ಲ, ತುಂಬಾ ಗಲೀಜಾಗಿತ್ತು. ಆ ಕಡೆ ಎಲ್ಲ ಅವರು ಪಾರ್ಕಿಂಗ್ ಹೆಸ್ರು ಗೊತ್ತಿರಲಿಲ್ಲ. ನಾವು ಹೇಳಿದ್ರೆ ಅಲ್ಲ ಗಲೀಜ್ ಪಾರ್ಕಿಂಗ ಅಲ್ಲಿ ಮಾಡಿದ್ರ ಅಂತ ಕೇಳ್ತಾಯಿದ್ರು. ಆ ಥರನಂತೆ ಬೇರೆ ಪಾರ್ಕಿಂಗ್ಗಳು ಚೆನ್ನಾಗಿದೆಯಂತೆ. ಬಟ್ ನಮ್ಗೆ ಯಾರೋ ರೂಟ್ ತೋರಿಸಿದ್ರು, ಇದೊಂದೇ ಪಾರ್ಕಿಂಗ್ ಇರೋದು ಅಂತ ಹೇಳಿದ್ರು ಅಂತೇಳಿ ನಾವು ಅಲ್ಲಿ ಪಾರ್ಕ್ ಮಾಡಿದ್ವಿ. ಮತ್ತು ಹೋಗ್ತಾನೆ ಅಲ್ಲೇ ಪೇ ಮಾಡಬೇಕಾಗುತ್ತೆ. 50 ರೂಪೀಸ್ ಏನೋ ತಗೊಳ್ತಾರೆ ಪಾರ್ಕಿಂಗ್ಗೆ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ತಗೊಳ್ತಾರಂತೆ, ಗೊತ್ತಿಲ್ಲ. ಫೈನಲ್ಲಿ ಇದರಿಂದ ಆಟೋಯಿಂದ ಬಂದು ನಾವು ಇಲ್ಲಿ ರಾಜಗೋಪುರದ ಹತ್ರ ರೀಚ್ ಆದ್ವಿ. ಈ ರೀತಿಯಾಗಿ ಅಂದರೆ ನೋಡೋದಕ್ಕಂತೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಎಲ್ಲ ಫುಲ್ಲು ಲೈಟಿಂಗ್ಸ್ ಮಾಡಿದ್ರಲ್ಲ, ದೇವರನ್ನು ಬೆಳಗ್ಗೆ ನೋಡೋದಕ್ಕೆ ಒಂದು ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ತೇರುಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು, ಪೂಜೆ ಇದ್ದಿದ್ರಂತ. ಅದಕ್ಕೆ ನಮ್ಮ ಅದೃಷ್ಟಕ್ಕೆ ಅದೃಷ್ಟ ಅಂತಲ್ಲ, ದುರದೃಷ್ಟ ಅಂತ ಅನ್ಬೋದು, ತುಂಬ ಮಳೆ ಬರ್ತಾಯಿತ್ತು. ನಾವು ಇಲ್ಲಿ ಆ ನಡಿಗೆಯಲ್ಲಿ ಹೋಗ್ಬೇಕಂತ ಹೋದ್ವಿ. ಮಧ್ಯಾಹ್ನ ಒಂದು 2 ಗಂಟೆಯಲ್ಲಿ ಬಿಟ್ವಿ ಮನೆಯನ್ನು. ನಾವು ಏನಂತ ಅಂದ್ಕೊಂಡಿದ್ವಿ, 2 ಗಂಟೆಗೆ ಬಿಟ್ಟರೆ ಒಂದು 4-5 ಓ ಕ್ಲಾಕೆಲ್ಲ ಹೋಗ್ತೀವಿ. 5 ಓ ಕ್ಲಾಕಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಂತರ 6-7 2 ಅವರ್ಸಲ್ಲಿ ಯಾರೋ ಹೇಳಿದರು 2 ಅವರ್ಸು ಸಾಕಾಗುತ್ತೆ ಅಂಥೇಳಿ. 2 ಅವರ್ಸಲ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ರೆ ಒಂದು 8, 9, 10, 11 ಅಷ್ಟರಲ್ಲಿ ಗೋಪುರ ಪ್ರದಕ್ಷಿಣೆ ಹಾಕೋಣ, 9 ಲಿಂಗಗಳನ್ನು ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಅದೇನೂ ಆಗಲಿಲ್ಲ. ಅದರಲ್ಲೂ ಏನಾದರೂ ಹೋಗಬೇಕು, ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡು ಹೋದರೆ ದಯವಿಟ್ಟು ಮಕ್ಕಳಂತೂ ಕಟ್ಕೊಂಡು ಹೋಗಬೇಡಿ. ಮಕ್ಕಳು ಇಟ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಆ ಗಿರಿ ಪ್ರದಕ್ಷಿಣೆಯನ್ನು ಹಾಕೋಕ್ಕಾಗಲ್ಲ. ಏನಾದರೂ ಸೇವೆಗಳಿದೆ, ಜಸ್ಟ್ ದೇವ್ರು ನೋಡಬೇಕು, ಅರುಣಾಚಲೇಶ್ವರನ ದರ್ಶನ ಮಾಡಬೇಕು ಅನ್ನೋದಿದ್ದರೆ ಮಾತ್ರ ಹೋಗಿ ಮಾಡ್ಕೊಂಡು ಬನ್ನಿ. ಬೇರೆ ಗಿರಿ ಪ್ರದಕ್ಷಿಣೆ ಅಂತ ಏನಾದರೂ ನೀವು ಅಂದ್ಕೊಂಡೋದ್ರೆ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ 50 ರೂಪೀಸ್ ಟಿಕೆಟ್ ಬೇರೆ ಇತ್ತು, ಮತ್ತು ನಾರ್ಮಲ್ ಟಿಕೆಟ್ ಬೇರೆ ಇತ್ತು. ನಮ್ಮ ಬ್ರದರು ಎಲ್ಲ ಸೇರಿಕೊಂಡು ಈ 50 ರೂಪೀಸ್ ಟಿಕೆಟಲ್ಲಿ ಬೇಡ, ಬಂದಿದ್ದೀವಿ ಅಂತ ಹೇಳಿದ್ರೆ ಪೂರ್ತಿ ಪ್ರದಕ್ಷಿಣೆನೇ ಮಾಡಿಕೊಂಡು ಹೋಗೋಣ ಬಾ, ದುಡ್ಡು ಕೊಟ್ಟು ಡೈರೆಕ್ಟ್ ಹೋಗೋದೆಲ್ಲ ಏನೂ ಬೇಡ ಅಂಥೇಳಿ ಹೋದ್ವಿ. ಆದರೆ ತುಂಬ ರಶ್ ಇತ್ತು. ನಾವು ಒಂದು 5 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡವರು ತುಂಬಾ ಟಯರ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ತುಂಬ ರಶ್ ಇತ್ತು. ಹಾಗಾಗಿ ತುಂಬ ದೊಡ್ಡ ದೇವಸ್ಥಾನ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಮಕ್ಕಳು ಎಲ್ಲ ಇಟ್ಕೊಂಡು ಹೋಗೋರು ಸ್ವಲ್ಪ ಹುಷಾರಾಗಿಯೇ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಕ್ಕಳನ್ನೆಲ್ಲಾದರೂ ಬಿಟ್ಟು ಹೋಗಬೇಕು. ಸ್ವಲ್ಪ ಮಕ್ಕಳು ದೊಡ್ಡವ್ರು ಆಗೋ ತನಕ ಅದೆಲ್ಲನೂ ತೋರ್ಸೋಕ್ಕಾಗಲ್ಲ. ನೀವು ನೋಡಬೇಕಂತ ಹೇಳುವಾಗ ಮಕ್ಳಿಗೂ ಸಹ ತುಂಬ ಟಯರ್ಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಸೀಸನ್ಗಳಿರಲ್ಲ, ಫ್ರೀ ದರ್ಶನ ಇರುತ್ತೆ, ಫ್ರೀಯಾಗಿ ಹೋಗಿ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡವಾಗ ಹೋಗ್ಬೇಕು ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಮಕ್ಳು ಇಟ್ಕೊಂಡಂತೂ ಇಲ್ಲಿ ಹೋಗೋಕ್ಕಾಗಲ್ಲ, ತುಂಬಾ ಹಿಂಸೆ ಅನಿಸುತ್ತೆ. ಮತ್ತು ಸ್ವಲ್ಪ ಲೈನಿಗೆ ಹೋಗಿ ನಿಂತ್ಕೊಳ್ಳುವಾಗಲೇ ಮಕ್ಕಳೇನಾದರೂ ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳೋದು, ಅವ್ರಿಗೆ ತಿನ್ನೋಕೆ ತೊಗೊಳೋದು, ಅಥವಾ ಒಂದು ಸ್ವಲ್ಪ ಊಟ ತಿನ್ನಿಸ್ಕೊಂಡು ಹೋಗೋದು, ಅದನ್ನೇನಾದರೂ ಮಾಡಬೇಕಿಲ್ಲ ಅಂದ್ರಂತೂ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಹೋದರೆ. ಇದಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ಗಳು, ಟಾಯ್ಲೆಟ್ಗೆ ಅದಕ್ಕೇನು ಅಲ್ಲೇ ನೀರು ಎಲ್ಲನೂ ಅಲ್ಲಲ್ಲೇ ಇಟ್ಟಿರ್ತಾರೆ. ಬಟ್ ಊಟಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಇಲ್ಲಿ ಇರೋದಿಲ್ಲ. ಇಲ್ಲಿದೆಯಲ್ಲ ಎಮರ್ಜೆನ್ಸಿ ಎಕ್ಸಿಟ್ಗಳು ಅಲ್ಲಲ್ಲೇ ಹಾಕಿರ್ತಾರೆ. ಹೋಗಿ ಬಂದು ಜಾಯಿನ್ ಆಗ್ಬೋದು. ಮತ್ತು ತುಂಬ ದೊಡ್ಡ ಲೈನ್ಗಳು, 3 ಲೈನ್ಸು, ಲಕ್ಷಾಂತರ ಜನಗಳಿರ್ತಾರೆ. ಸಾಮಾನ್ಯವಾಗಿ ನಾರ್ಮಲ್ ಡೇಸಲ್ಲಿ ಬಂದು ಪ್ರದಕ್ಷಿಣೆಯನ್ನು ಮಾಡೋದಕ್ಕಿಂತ, ದೇವರನ್ನು ನೋಡೋದಕ್ಕಿಂತ ಇಂಥ ಡೇಸ್ಗಳಲ್ಲೇ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನೋಡಬೇಕು. ನಮ್ಮ ಪುಣ್ಯ ಎಲ್ಲ ಚೆನ್ನಾಗಿ ಸಿಗ್ತಿದೆಲ್ಲ ದೇವರಿಗೆ ಮಾಡ್ತಿದ್ದ ಹಾರಗಳು. ಈ ಹಾರದ ಒಂದು ಸುಗಂಧಕ್ಕೆ ಏನೋ ಇಡೀ ದೇವಸ್ಥಾನದ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಎಲ್ಲೋ ಇದ್ದೀವಿ ಅಂತ. ಅರುಣಾಚಲೇಶ್ವರನ ಭೂ ಕೈಲಾಸದ ಒಂದು ದೇವರು ಇಲ್ಲೇ ಇರ್ತಕ್ಕಂಥದ್ದು, ಭೂ ಕೈಲಾಸ ಅನ್ನೋದನ್ನು ಸಹ ಹೇಳಿದಾರಂತೆ. ಏನೋ ಗೊತ್ತಿಲ್ಲ, ನಮ್ಮ ಅದೃಷ್ಟಕ್ಕೆ ಎಷ್ಟೋ ದಿನಗಳಿಂದ ಆಗಿಲ್ಲದೆ ಇರತಕ್ಕಂಥದ್ದು ಇವಾಗ ಆಯಿತು. ಇಲ್ಲಿ ಸುತ್ತ ಇದು ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ನಟರಾಜನ ಒಂದು ದೇವಸ್ಥಾನ.
ಇಲ್ಲಿ ಕಾರ್ತಿಕ ದೀಪಕ್ಕೆ ಬೇಕಾಗಿರ್ತಕ್ಕಂತಹ ದೀಪದ ಬತ್ತಿಗಳನ್ನೆಲ್ಲನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆಯೇ ದೇವರ ಒಂದು ಮೂರ್ತಿಗಳನ್ನು ಸಹ ರಥವನ್ನು ಎಳೆಯೋದಕ್ಕೆ ಉತ್ಸವಕ್ಕೆ ಹೊರಡ್ತಕ್ಕಂತಹ ಮೂರ್ತಿಗಳ ಒಂದು ಪೂಜೆಯನ್ನು ಮಾಡಿ ರೆಡಿಯನ್ನು ಮಾಡ್ಕೊಳ್ತಾ ಇದ್ರು. ತುಂಬ ವಿಜೃಂಭಣೆಯಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನೋಡಿದ್ರೆ ಈ ಟೈಮಲ್ಲೇ ನೋಡಬೇಕು, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ. ಇವಾಗ ನಾರ್ಮಲ್ ಡೇಸಲ್ಲಿ ಬಂದರೆ ಒಂದು 2 hour ಆಗುತ್ತೆ, ರಶ್ ಇರುವಾಗ ಬಂದರೆ ಒಂದು 4 hour ಆಗುತ್ತೆ. ಸೊ ನೋಡ್ಬೇಕಂತ ಹೇಳೋರು ಮಕ್ಕಳು ಏನು ಇಟ್ಕೊಳ್ದಿರ ಬಂದು ನೆಮ್ಮದಿಯಾಗಿ ನೋಡಿ, ಯಾಕಂದರೆ ಮಕ್ಕಳು ಟಾರ್ಚರ್ ಕೊಡ್ತಾ ಇದ್ದರೆ ಯಾವುದನ್ನು ನೋಡೋಕ್ಕಾಗಲ್ಲ, ಅವ್ರಿಗೂ ಸಹ ಹಿಂಸೆ ಆಗ್ತಾ ಇರುತ್ತೆ, ಹಾಗೆ ನಮಗೂ ಸಹ ಹಿಂಸೆ ಆಗುತ್ತೆ. ಹತ್ತತ್ರ 5-5:30 ನಾವು ನಿಂತ್ಕೊಂಡಿದ್ದಕ್ಕೆ ನಾವು ಹೊರಗಡೆ ಬಂದಿದ್ದೆ 10:30 11 ಗಂಟೆ ಆಗಿತ್ತು. ಯಾವುದು ಪ್ಲ್ಯಾನಿಂಗ್ ಇಲ್ಲದೆ ಬಂದರೆ ಅಂತೂ ತುಂಬ ಕಷ್ಟ ಆಗುತ್ತೆ. ಮತ್ತು ಏನೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದರೂ ಅಷ್ಟೇ ಅದೇನಾಗಬೇಕೋ ಅದೇ ಆಗ್ತಕ್ಕಂಥದ್ದು. ನಾವು 7 o'clock ಅಷ್ಟರಲ್ಲಿ ಆಗುತ್ತೆ, ಗಿರಿ ಪ್ರದಕ್ಷಿಣೆ ಮಾಡ್ಬೋದು ಅಂತ ಅಂದ್ಕೊಂಡೇ ಬಂದ್ವಿ. ಬಟ್ ಆಲ್ರೆಡಿ 11 o'clock ಆಗಿಬಿಟ್ಟಿತ್ತು. ನಾವು 5:30 11 o'clock ಗಂಟ ಒಳಗಡೆ ಇದ್ದು ನಮಗೂ ಸಹ ತುಂಬಾ ಸುಸ್ತಾಗಿತ್ತು, ಮತ್ತು ಮಕ್ಕಳೂ ಸಹ ತುಂಬ ಟಯರ್ಡ್ ಆಗಿದ್ದರು. ಸೊ ಹಾಗಾಗಿ ಏನು ಬೇಡ, ಗಿರಿ ಪ್ರದಕ್ಷಿಣೆ ಎಲ್ಲ ಬೇಡ. ಮತ್ತು ಅದು ಅಲ್ದಿರ ತುಂಬ ಮಳೆ ಬರ್ತಾ ಇತ್ತು, ಮಳೆ ನಿಲ್ಲೋ ಥರನೇ ಇರಲಿಲ್ಲ. ಹಾಗೆ ನಾವು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ವಿ. ಇವತ್ತು ಗಿರಿ ಪ್ರದಕ್ಷಿಣೆ ಮುಗಿಸಿ ನಂತರ ಬೇರೆ ನಾವು ಮುಂದೆ ಗೋಲ್ಡನ್ ಟೆಂಪಲ್ ಎಲ್ಲ ಹೋಗ್ಬೇಕನ್ನೋ ಪ್ಲ್ಯಾನಿಂಗಲ್ಲಿ ಹೋಗಿದ್ವಿ. ಅಲ್ಲೋಗಿ ವೇಲೂರಲ್ಲಿ ಸ್ಟೇ ಆಗೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಬಂದಿದ್ವಿ. ಬಟ್ ಆಗಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ, ಮತ್ತು ಮಕ್ಳು ಇಟ್ಕೊಂಡು ಎಲ್ಲಿ ರೂಮ್ ಮಾಡಿ ಮಕ್ಳು ಇರಿಸ್ಬಿಟ್ಟು ನೈಟೆಲ್ಲ ಗಿರಿ ಪ್ರದಕ್ಷಿಣೆಯನ್ನು ಮಾಡೋಣ. ಅದಾದ ನಂತರ ಬೇಕಂತ ಹೇಳಿದ್ರೆ ನಾವು ಬೆಳಗ್ಗೆ ಮಾರ್ನಿಂಗ್ ವೇಲೂರಿಗೆ ಹೋಗೋಣ ಅನ್ನೋ ಪ್ಲ್ಯಾನಿಂಗಲ್ಲೂ ಸಹ ನೋಡಿದ್ವಿ. ರೂಮ್ ಅಂತೂ ತುಂಬಾ ರೇಟು, 3000 4000, ಅದರಲ್ಲೂ 4 bed 5 bed ಕೊಡೋದು ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಬೆಡ್ಶೀಟ್ ಇರಲ್ಲ, ಪಿಲ್ಲೋಸ್ ಇರಲ್ಲ, ಏನಂದರೆ ಏನೂ ಕೊಡಲ್ಲ, ಜಸ್ಟ್ ರೂಮ್ಗಳು ಕೊಡ್ತಾರೆ. ಈ ಥರ ಏನಾದರೂ ನೀವು ಬಂದುಬಿಟ್ರೆ ಸೀಸನ್ ಟೈಮ್ಗಳಲ್ಲಿ ಬಂದರೆ ತುಂಬಾ ಕಷ್ಟ ಆಗುತ್ತೆ. ನೀವು ಏನು ತೊಗೊಂಡು ಬಂದ್ರಿ, ಇವಾಗ ಚಳಿ ಅಂತೇಳಿ ಸ್ವೆಟರ್ಸು ಅದು ಇದು ತಂದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಸಣ್ಣದಾಗಿ ಒಂದು ಬ್ಲ್ಯಾಂಕೆಟ್ ಏನಾದರೂ ಅಂತಂದರೆ ಒಂದು ಸ್ವಲ್ಪ ಟೈಮ್ ಎಲ್ಲಾದರೂ ಇದ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಮಳೆ ಬರ್ತಾ ಇರೋದ್ರಿಂದ ನಮ್ಗೆ ಅದಕ್ಕೂ ಸಹ ವ್ಯವಸ್ಥೆ ಆಗಿಲ್ಲ, ಎಲ್ಲಾದರೂ ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ. ಮತ್ತು ಇವಾಗ ನಮ್ಮ ಕಡೆ ದೇವಸ್ಥಾನಗಳಿರುತ್ತಲ್ಲ, ಆ ರೀತಿ ತುಂಬ ದೊಡ್ಡದ ಜಾಗ ಏನಿರಲ್ಲ ಸುತ್ತಮುತ್ತ. ಇಲ್ಲೆಲ್ಲನೂ ಅಂಗಡಿ ಬದಿಗಳಲ್ಲಿ ತುಂಬ ಚಿಕ್ಕ ಜಾಗಗಳೇ ಇರುತ್ತೆ, ಅಷ್ಟೊಂದು ಎಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಟೈಮಿಂಗ್ಸ್ ಇಲ್ಲೆಲ್ಲನೂ ಎಲ್ಲೂ ಇರೋದಕ್ಕೆ ಬಿಡಲ್ಲ. ಇವತ್ತು ಪೂಜೆ ಇತ್ತು, ದೀಪಗಳಿತ್ತು, ದೀಪದ ಆರತಿಗಳಿತ್ತು, ಸುತ್ತ ಇದಿತ್ತು ಅಂಥೇಳಿ, ಮತ್ತು ಮೆರವಣಿಗೆಗಳಿತ್ತು ಅಂಥೇಳಿ ಇಷ್ಟೊತ್ತು ತನಕ ಇದೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ 9 o'clockಗೆ ಕ್ಲೋಸ್ ಮಾಡಿಬಿಡ್ತಾರಂತೆ. ಹಾಗಾಗಿ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಿರಲ್ಲ. 9 o'clock ಮೇಲೆ ಇದು ರಾಜಗೋಪುರದಿಂದ ಶುರು ಮಾಡಿ ನಂತರ ಸುತ್ತ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ನಾವೇನು ಅಂದ್ಕೊಂಡು ಬಂದಿದ್ವಿ ಅದು ಮಾಡೋಕ್ಕಾಗಿಲ್ಲ. ಹಾಗಾಗಿ ಮಕ್ಕಳೆಲ್ಲ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಟೈಮು ನಾವು ಬಂದು ಪ್ರದಕ್ಷಿಣೆಯನ್ನು ಮಾಡೋಣ. ಆದರೆ ಅದೃಷ್ಟಕ್ಕೆ ನಮಗೆ ಈ ರೀತಿ ರಥ ಎಲ್ಲ ಸಿಗ್ತಕ್ಕಂಥದ್ದು. ರಥ ನೋಡೋದಕ್ಕೆ ತುಂಬ ವರ್ಷದಿಂದೆಲ್ಲ ವೆಯ್ಟ್ ಮಾಡ್ಕೊಂಡು ಬರ್ತಾರಂತೆ. ನಮ್ಮ ಅದೃಷ್ಟಕ್ಕೆ ಎಲ್ಲ ರಥಗಳನ್ನು ನೋಡೋಕ್ಕಾಯಿತು. ಮೊದಲು ಗಣೇಶನಿಗೆ ಪೂಜೆಯನ್ನು ಮಾಡಿ ರಥವನ್ನು ಎಳಿತಾರೆ, ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳಿತಾರೆ, ಆಮೇಲೆ ಲಲಿತಾಗೆ ಎಳಿತಾರೆ, ನಂತರ ಈಶ್ವರ ಮತ್ತು ಪಾರ್ವತಿ ಪೂರ್ತಿ ಫ್ಯಾಮಿಲಿ ಸೇರಿಸ್ಕೊಂಡು ರಥವನ್ನು ಎಳಿತಾರೆ. ತುಂಬ ಚೆನ್ನಾಗಿತ್ತು. ಎಷ್ಟೇ ಮಳೆ ಬಂದ್ರೂ ಸಹ ರಥವನ್ನು ನೋಡಬೇಕಂತಲೇ ಸಹ ಅಲ್ಲಿ ನಿಂತಿದ್ರು. ಅದು ಯಾವ ರೀತಿ ಹೂಗಳನ್ನು ಹಾರಗಳನ್ನು ಹಾಕಿದ್ರೋ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಪರಿಮಳ ಬರ್ತಾಯಿತ್ತು. ಯಾವುದೋ ದೇವಲೋಕದಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇದಂತೂ ನಿಜವಾಗೂ. ಬೆಡ್ಶೀಟನ್ನು ಸ್ವಲ್ಪ ಯಾವಾಗಲೂ ಮಕ್ಕಳನ್ನೇನಾದರೂ ಕರ್ಕೊಂಡು ಬಂದರೆ ಸ್ವಲ್ಪ ಅದನ್ನೆಲ್ಲ ತೊಗೊಬಂದರೆ ಎಲ್ಲಾದರೂ ಇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಊಟ ತಿಂಡಿದು. ಅದು ಎಕ್ಸಾಕ್ಟ್ ಟೈಮ್ ಏನಿರುತ್ತೋ ಅಷ್ಟೇ ಟೈಮ್ಗೆ, ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ಟೈಮ್ಗೆ ಹೋದ್ರೂ ಊಟ ತಿಂಡಿ ಎಲ್ಲ ಸಿಗುತ್ತಲ್ಲ, ಆ ರೀತಿಯಾಗಿ ಸಿಗಲ್ಲ ಇಲ್ಲಿ. ಏನು ಟೈಮ್ ಇರುತ್ತೋ ಅದೇ ಟೈಮಿಂಗ್ಸ್ ಅಷ್ಟೇ. ಮತ್ತು ಕಾರನ್ನು ಏನಾದರೂ ಪಾರ್ಕ್ ಮಾಡಿ ನೀವು ಆಟೋದಲ್ಲಿ ಏನಾದರೂ ಒಳಗಡೆ ಬರೋದಿದ್ದರೆ ಫಸ್ಟು ಅದು ಯಾವ ಪಾರ್ಕ್ ಅಂತ ಕೇಳ್ಕೊಂಡಿರಿ. ಅದು ಆಟೋವನ್ನು ನಾವು ಕಾರನ್ನು ನಿಲ್ಲಿಸಿದ್ವಲ್ಲ ಎಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅನ್ನೋದನ್ನೆಲ್ಲ ಕೇಳ್ಕೊಳ್ದಿರ ಬಂದರೆ ಅದು ಮತ್ತೆ ಭಾಷೆ ಗೊತ್ತಿಲ್ಲದೆ ಅಂತಂದ್ರಂತೂ ಇನ್ನೂ ಹಿಂಸೆ ಆಗಿಬಿಡುತ್ತೆ. ಅವ್ರು ಏನೋ ಹೇಳ್ತಾರೆ, ನಾವೇನೋ ಕೇಳ್ತೀವಿ, ಆ ಥರ ಆಗಿಬಿಡುತ್ತೆ ಪ್ರತಿಯೊಂದೂ. ಎಲ್ಲಿ ಮತ್ತು ಸುತ್ತಮುತ್ತ ಏನಾದ್ರೂ ಏನು ಲ್ಯಾಂಡ್ ಮಾರ್ಕ್ಗಳಿದೆ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಂಡಿರಿ. ಮತ್ತು ಈ ರಶ್ಶಲ್ಲಿ ದೇವಸ್ಥಾನದ ಒಳಗಡೆ ಯಾವ ಕಡೆ ಹೋದ್ವಿ ಯಾವ ಕಡೆ ಬಂದ್ವಿ ಅಂತ ಗೊತ್ತಾಗಲ್ಲ. ಮತ್ತು ಸ್ಲಿಪ್ಪರ್ ಏನಾದರೂ ಬಿಟ್ಟರೆ ಹೊರಗಡೆ, ಯಾಕಂದರೆ ಕಾರ್ ಪಾರ್ಕಿಂಗ್ ಮಾಡಿದ್ರಿಂದ ನಾವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ 1 kilometer ಆಗುತ್ತೆ. ಅಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಟು ಬರೋಕ್ಕಾಗಲ್ಲ ಕಾರಲ್ಲೇ.
ಸ್ಲಿಪ್ಪರ್ ಬಿಟ್ಟರೆ ಎಲ್ಲಿ ಬಿಟ್ವಿ ಅಂತ ನೋಡ್ಕೊಳ್ಳಿ. ಸ್ವಲ್ಪ ದೇವಸ್ಥಾನದ ಒಳಗಡೆ ಬೆಳಕಿರುವಾಗಲೇ ಸುತ್ತ ಎಲ್ಲಿ ಹೋಟ್ಲಿದೆ ಏನಿದೆ ಎಲ್ಲಿ ಬಂದು ತಿನ್ನೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಇನ್ನೊಂದು ಹೋಟ್ಲು ನೋಡೋಣ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಹೋಗಬೇಡಿ. ಯಾಕಂದರೆ ಎಲ್ಲೂ ಸಹ ಊಟ ಸಿಗಲ್ಲ. ಟೈಮ್ ಆಗಿಬಿಟ್ರೆ ಇಲ್ಲಿ ಯಾವುದಾದ್ರೂ ಒಂದು ಕಡೆ ಎಲ್ಲಿ ಸಿಗುತ್ತೋ ಅಲ್ಲಿ ತಿನ್ನಿ, ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಒಂದು ಟೈಮ್ ಅಲ್ವಾ. ಮತ್ತು ದೋಸೆ ಇಡ್ಲಿ ಬಿಟ್ಟರೆ ಏನೂ ಸಿಗಲ್ಲ ಇಲ್ಲಿ. ಬೇರೆ ಮಾರ್ನಿಂಗ್ ಟೈಮ್ ಸ್ವಲ್ಪ ಪೊಂಗಲ್ ಆ ಥರದ್ದೆಲ್ಲ ಸಿಗುತ್ತಂತೆ. ನೈಟ್ ಅಂತೂ ನಾನು ದೋಸೆ ತಿನ್ನಲ್ಲ ಇಡ್ಲಿ ತಿನ್ನಲ್ಲ ಅಂತಲೂ ಸಹ ಹೋಗೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ಬಿಟ್ಟರೆ ಏನೂ ಸಿಗಲ್ಲ, ಪೂರ್ತಿ ಹಸ್ಕೊಂಡೇ ಇರಬೇಕಾಗುತ್ತೆ. ಇಲ್ಲಿ ಟೈಮಿಂಗ್ಸ್ ಮುಗ್ದೋದ್ರೆ ಮತ್ತು ಎಲ್ಲೆಲ್ಲೆಲ್ಲೆಲ್ಲೋ ಹೇಳ್ತಾರೆ, ಎಲ್ಲೆಲ್ಲೋ ಹೋಗಿ ತಿನ್ನಬೇಕಾಗುತ್ತೆ. ನಮ್ಮದು ಅದೇ ಥರನೇ ಆಯಿತು. ಫಸ್ಟು ಪ್ರದಕ್ಷಿಣೆ ನಮಗೆ ಅಷ್ಟೊಂದು ಪ್ಲ್ಯಾನಿಂಗ್ ಇರಲಿಲ್ಲ. ನಾವು 5 ಗಂಟೆನೇ ಒಳಗಡೆ ಓದಿದ್ರಿಂದ 5 ಗಂಟೆಯಿಂದ ಎಷ್ಟೊತ್ತಾಗಬೇಕು 4 ಅವರ್ ಆದ್ರೂ 9 ಗಂಟೆಗೆಲ್ಲ ಬಂದುಬಿಡ್ತೀವಿ. ಅದಕ್ಕಿಂತಲೂ ಏನು ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಹೋದ್ವಿ. ಬಟ್ ನಾವು 11 ಗಂಟೆ ಆದ್ರೂ ಹೊರಗಡೆ ಬರೋದಕ್ಕೆ ಆಗಿಲ್ಲ. ಕ್ಲೋಸಿಂಗ್ ಟೈಮ್ ಆಗಿತ್ತು. ಎಲ್ಲರನ್ನೂ ಕಳಿಸ್ತಾಯಿದ್ರು. ಒಳಗಡೆನೂ ಪ್ರಸಾದಗಳನ್ನ ಕೊಡ್ತಾರಂತೆ, 10 ರುಪೀಸನ್ನು ಕೊಟ್ಟರೆ. ಆದರೆ ಎಲ್ಲ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ತುಂಬಾ ಲೇಟ್ ಆಯಿತು. ಮಕ್ಕಳೆಲ್ಲ ತುಂಬ ಹಶ್ವಂತ ಅಂತಿದ್ರು ಅಂಥೇಳಿ ಎಲ್ಲಾಗುತ್ತೋ. ಮತ್ತು ಇಲ್ಲಿ ಹೊರಗಡೆ ಬಂದ್ವಿ. ಸುತ್ತ ದೇವಸ್ಥಾನ ಸುತ್ತ ಎಲ್ಲಿ ಹೋಗೋದಕ್ಕೂ ಜಾಗ ಇಲ್ಲ. ಈ ರೀತಿ ರಥಗಳನ್ನ ಎಳಿತಾ ಇದ್ರು. ಏನೋ ನಮ್ಮ ಅದೃಷ್ಟ ಎಲ್ಲವನ್ನು ಸಹ ನೋಡೋದಕ್ಕೆ ಸಿಕ್ತು ನಮಗೆ. ರಥವನ್ನು ಎಳಿತಾ ಇದ್ದಿದ್ದರಿಂದ ಎಲ್ಲೂ ಸಹ ಯಾವುದೇ ಹೋಟ್ಲುಗಳು ಕ್ಲೋಸ್ ಆಗಿಬಿಟ್ಟಿತ್ತು, ಎಲ್ಲೂ ಸಹ ಓಪನ್ ಇಲ್ಲ, ಏನೂ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ಸುಮಾರು ಇಲ್ಲಿ ರಥವನ್ನು ಬೇಗನೂ ಸಹ ಎಳೆಯಲ್ಲ, ತುಂಬ ಲೇಟ್ ಆಗುತ್ತೆ ಎಳೆಯೋಷ್ಟರಲ್ಲಿ. ಇಲ್ಲೂ 1-2 ಅವರ್ ಆಗಿಬಿಡ್ತು ನಮಗೆ. ನಂತರ 12 ಗಂಟೆ ಅಷ್ಟರಲ್ಲಿ ಹೋಗಿ ಊಟ ತಿಂದಿದ್ದಾಯಿತು ನಾವು. ಆ ಥರ ಆಗಿಬಿಡ್ತು. ಸ್ವಲ್ಪ ಏನಾದರೂ ಮಕ್ಕಳೆಲ್ಲ ಇಟ್ಕೊಂಡು ಹೋದರೆ ಏನು ಸಿಗುತ್ತೋ ಅದನ್ನು ತಿನ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ. ಅಲ್ಲಿ ತಿನ್ನೋಣ ಇಲ್ಲಿ ತಿನ್ನೋಣ, ಅಥವಾ ಮತ್ತು ಎಲ್ಲಿ ಪ್ಲೇಸ್ ಸಿಗುತ್ತೋ ಸ್ವಲ್ಪ ರೂಮು ಸ್ವಲ್ಪ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿದೆ ಅಂತ ಹೇಳಿದ್ರೆ ಅಲ್ಲೇ ಸ್ಟೇ ಮಾಡೋದಕ್ಕೆ ನೋಡಿ. ನನಗೆ ಸಜೆಷನ್ ನಾನು ಹೇಳೋದಾದರೆ ಮಕ್ಕಳೆಲ್ಲ ಇಟ್ಕೊಂಡು ಸೀಸನ್ ಟೈಮ್ಗಳಲ್ಲಿ ಹೋಗೋದಕ್ಕೆ ಹೋಗಬೇಡಿ. ನೀವು ನೆಮ್ಮದಿಯಾಗಿ ನೋಡೋಕ್ಕಾಗಲ್ಲ. ಯಾಕಂದರೆ ಮಕ್ಕಳಿಗೂ ಹಿಂಸೆ ಆಗ್ತಾ ಇರುತ್ತೆ, ಅವು ಸರಿಯಾಗಿ ನೋಡಲ್ಲ, ಅವಕ್ಕೆ ಏನು ಅಂತಲೇ ಅರ್ಥ ಆಗಲ್ಲ. ಇನ್ ಕೇಸ್ ಮಕ್ಕಳು ಬಿಟ್ಟು ಎಲ್ಲೂ ನಾವು ಹೋಗ್ಬೇಕನ್ನೋ ಆಸೆ ಇರುತ್ತೆ, ಬಟ್ ಮಕ್ಕಳಿರುತ್ತೆ ಏನು ಮಾಡೋದು ಅಂತಿದ್ರೆ ಅಲ್ಲಿ ಹೋಗಿ ನೀವು ಬೇಜಾರು ಮಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ಮಕ್ಕಳು ದೊಡ್ಡವರಾದಮೇಲೆ ಹೋಗೋದೇ ಉತ್ತಮ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ಒಂದಿನ ಅಳತೆಗಾದ್ರೂ ಎಲ್ಲಾದರೂ ಅಡ್ಜಸ್ಟ್ ಮಾಡಿಬಿಟ್ಟು ನೋಡಿಕೊಂಡು ಹೋಗಿ. ಇವಾಗ ನಾವು ಸುತ್ತ ಗಿರಿ ಪ್ರದಕ್ಷಿಣೆಗೆ ಅಂತ ಬಂದಿದ್ವಿ, ಬಟ್ ನಾವು ಮಾಡೋಕ್ಕಾಗಿಲ್ಲ. ಆದರೆ ಗಿರಿ ಪ್ರದಕ್ಷಿಣೆಗಿಂತ ಜಾಸ್ತಿನೇ ದೇವ್ರ ಸುತ್ತ ಪ್ರದಕ್ಷಿಣೆ ಮಾಡಿಬಿಟ್ವೇನೋ ಅಂತ ಅನ್ನಿಸ್ತು. ಅಷ್ಟೊಂದು ರಿಸ್ಕ್ ಇತ್ತು. ಬಟ್ ನಮ್ಮ ಮಕ್ಕಳು ಓಕೆ ಅಡ್ಜಸ್ಟ್ ಆಗಿದೆ ಅಂತೇಳಿ ಏನೂ ತೊಂದರೆ ಕೊಡಲಿಲ್ಲ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ತೊಂದರೆ ಆಗ್ತಿತ್ತು. ಬಟ್ ನಮ್ಗೆ ಫೀಲ್ ಆಯಿತು ಒಳಗಡೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸು ಆ ಥರದ್ದು ಏನಾದರೂ ಮಕ್ಳಿಗೆ ತೊಗೊಂಡು ಬರಬೇಕಿತ್ತಂತ. ನಮ್ಗೆ ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಿಲ್ಲ ಅಲ್ವಾ, ಹಾಗಾಗಿ ನಾವು ಏನೂ ತಗೊಂಡು ಬರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಇಟ್ಕೊಳ್ಳಿ ಅಂತೇಳಿ. ಮತ್ತು ಮಕ್ಕಳಿದೆ ಅಂತೇಳಿದ್ರೆ ನಮ್ಮ ಥರ ಟೈಮ್ ಮಾಡ್ಕೋಬೇಡಿ. 150 ರುಪೀಸ್ ಟಿಕೆಟ್ ಇರುತ್ತಲ್ಲ ಅದರಲ್ಲೇ ಕೊಟ್ಬಿಟ್ಟು ಡೈರೆಕ್ಟ್ ದರ್ಶನಗಳಿರುತ್ತೆ. ಡೈರೆಕ್ಟ್ ದರ್ಶನ ಇದ್ರೂ ಸಹ ದೇವ್ರ ಹತ್ರ ಹೋದಾಗ ಎಲ್ಲರನ್ನೂ ಒಟ್ಟಿಗೆ ಬಿಟ್ಬಿಡ್ತಾರೆ. ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಇಷ್ಟೊಂದು ಲೇಟ್ ಆಗೋಲ್ಲ. ನಾರ್ಮಲ್ ಫ್ರೀ ದರ್ಶನದಲ್ಲಿ ಹೋಗೋರಿಗೆ ತುಂಬ ದೇವಸ್ಥಾನ ಸುತ್ತ ಹಾಕಬೇಕು. ಬಟ್ 50 ರುಪೀಸ್ ತೊಗೊಂಡು ಹೋಗೋರಿಗೆ ಡೈರೆಕ್ಟ್ ದರ್ಶನ ಇರುತ್ತೆ, ಬೇಗ ಹೋಗ್ಬೋದು. ಹಾಗಾಗಿ ನಿಮಗೆ ಟೈಮಿಂಗ್ಸೇ ಮಕ್ಕಳೆಲ್ಲ ಇದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಥರ ಹೋಗ್ಬಿಟ್ವಿ. ಯಾರೋ ಹೇಳಿದ್ರು ಏನಿಲ್ಲ ಇದು ಅದು ಒಂದೇ ಸ್ವಲ್ಪ ದೂರ ಅಷ್ಟೇ ಅಂತ. ಬಟ್ ಆ ಥರ ಇಲ್ಲ, ಅದು ಡೈರೆಕ್ಟ್ ಬೇಗನೆ ಹೋಗ್ತಾರೆ. ನಮ್ಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. 1-2 ಅವರ್ ಆದರೂ ಉಳಿಯುತ್ತೆ. 2 ಅವರ್ ಉಳಿದ್ರೆ ನೀವು ಸುತ್ತ ಗಿರಿ ಪ್ರದಕ್ಷಿಣೆನೂ ಸಹ ಮಾಡ್ಬೋದು. ಅದೆಲ್ಲವನ್ನು ಮುಗಿಸ್ಕೊಂಡು ನಾವು 10-10:30 11 ಗಂಟೆ ಆಯಿತು ಹೊರಗಡೆ ಬರೋದು. ಒಳಗಡೆನೂ ಸಹ ಅಷ್ಟೇ ಅಮ್ಮನವರ ದೇವಸ್ಥಾನ ಇದೆ, ಪಾರ್ವತಿ ಅಮ್ಮನವ್ರದ್ದು, ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಒಳಗಡೆ ಸುತ್ತ ದೇವಸ್ಥಾನಗಳಿದೆ. ಫಸ್ಟ್ ಟೈಮ್ ಹೋದವರು ತುಂಬ ಕನ್ಫ್ಯೂಸ್ ಆಗುತ್ತೆ. ಅದು ಅಲ್ಲದೆ ಬೆಳಗ್ಗೆ ಟೈಮ್ ಹೋದರೆ ಸ್ವಲ್ಪ ನೋಡ್ಬೋದು. ನಾವು ನೈಟ್ ಟೈಮ್ ಹೋಗಿರೋದ್ರಿಂದ ಸ್ವಲ್ಪ ನಮಗೆ ಯಾವುದೂ ಸರಿಯಾಗಿ ಗೊತ್ತಾಗಿಲ್ಲ. ಮತ್ತು ಗಣೇಶ ಟೆಂಪಲ್ ಇದೆ, ಎಲ್ಲನೂ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ. ನಾವು ಇನ್ನೊಂದು ಟೈಮ್ ಯಾವಾಗಲಾದರೂ ಮಕ್ಕಳನ್ನ ಬಿಟ್ಟು ಬಂದು ಗಿರಿ ಪ್ರದಕ್ಷಿಣೆ ಮಾಡೋಣ. ಈ ಟೈಮ್ ಆಗಲ್ಲ, ಮಳೆ ಬೇರೆ ಬರ್ತಾ ಇರೋದ್ರಿಂದ ಮಕ್ಕಳನ್ನ ಎಲ್ಲಿರಿಸ್ಬೇಕಂತ ಗೊತ್ತಾಗಿಲ್ಲ. ಹಾಗಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆದರೆ ಗಿರಿ ಪ್ರದಕ್ಷಿಣೆ ಇದು ವರ್ಷಕ್ಕೊಂದೇ ಸಲ ಅಂತೆ ರಥಗಳು ಸಿಗೋದು ನಮಗೆ. ಹಾಗಾಗಿ ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಅದಕ್ಕಿಂತ ದೇವರು ನಮ್ಗೆ ಏನು ಕೊಡ್ತಾನೋ ನಮ್ಮ ಭಾಗ್ಯದಲ್ಲಿ ಎಷ್ಟಿದೆಯೋ ಅಷ್ಟೇ ನಮಗೆ ಸಿಗೋದು ಅಂತ ಅಂದ್ಕೊಂಡು ಅದರಲ್ಲೇ ತೃಪ್ತಿ ಪಟ್ಕೊಂಡು ನಾವು ಇದೆಲ್ಲ ನೋಡಿಕೊಂಡು ಹೋಟ್ಲಿಗೆ ಹೋಗೋಕ್ಕೂ ಸಹ ಇಲ್ಲಿ ನಮಗೆ ಜಾಗ ಇರಲಿಲ್ಲ. ಯಾಕಂದರೆ ಸುತ್ತ ರಶ್ ಇದ್ದಿರೋದ್ರಿಂದ
ಹೋಟ್ಲ್ ಯಾವ ಕಡೆ ಇದೆ ಮತ್ತು ಎಲ್ಲ ಪೂರ್ತಿ ಕ್ಲೋಸ್ ಆಗಿಬಿಟ್ಟಿತ್ತು. ಏನಂದರೆ ಏನೂ ಸಹ ಸಿಗ್ತಾ ಇರಲಿಲ್ಲ ತಿನ್ನೋದಕ್ಕೆ. ಸ್ವಲ್ಪ ಬೆಟರ್ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಚಪಾತಿ ಈ ರೀತಿ ಎಲ್ಲ ಸ್ವಲ್ಪ ತಗೊಂಡೋದ್ರೆ ಒಂದು ಟೈಮಿಗೆ ತಿನ್ಬೋದು ಅಂತ ಏನೋ ಸ್ವಲ್ಪ ತಗೊಂಡೋದ್ರೆ ಅದು ಇನ್ನೂ ಬೆಟರು. ಎಲ್ಲೋ ಒಂದು ಕಡೆ ಹಶ್ವಾದಾಗ ತಿನ್ಕೋಬೋದು. ಅಲ್ಲೇ ವೆಯ್ಟ್ ನಾವು ಮಕ್ಕಳೆಲ್ಲ ಇದ್ದಿದ್ದರಿಂದ ಅದೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಹೊರಟೋದ್ವಿ. ಇದೆಲ್ಲ ರೆಡಿ ಮಾಡ್ಕೊಂಡು ನಮಗೆ ಹಿಂಸೆ ಆಗುತ್ತೆ ಅಂತೇಳಿ. ಬಟ್ ಆದರೆ ಆ ಥರ ಮಾಡ್ಕೊಂಡು ಹೋಗ್ಬೇಡಿ, ಎಲ್ಲನೂ ಪೂರ್ತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ದೂರ ಹೋಗುವಾಗ ನಮಗೆ ಏನೂ ಸಿಗಲ್ಲ, ದುಡ್ಡಿದ್ರೂ ಸಹ ನಮಗೆ ಏನೂ ಸಿಗಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳಿ ಆ ರೀತಿಯಾಗಿ ಮಾಡ್ಕೊಂಡು ಹೋಗಿ. ಇದೆಲ್ಲ ರಥ ಎಳೆದಾದ ನಂತರ ಎಲ್ಲೋ ಒಂದು ಕಡೆ ಪಾಪ ನೈಟ್ ದೋಸೆಗಳನ್ನ ಹಾಕ್ಕೊಡ್ತಾಯಿದ್ರು. ಹೋಗಿ ಕೇಳಿದ್ವಿ, ಇಡ್ಲಿ ದೋಸೆ ಎಲ್ಲ ಅಷ್ಟೇ, ಇಲ್ಲಿ ಇಡ್ಲಿ ದೋಸೆ ಬಿಟ್ಟರೆ ಇನ್ನೇನೂ ಸಿಗಲ್ಲ. ಮತ್ತು ಚಟ್ನಿ ಎಲ್ಲ ತುಂಬ ಖಾರ ಖಾರ ಮಾಡಿಬಿಟ್ಟಿದ್ರು, ಹೊಟ್ಟೆ ಎಲ್ಲ ಉರಿ ಬರೋ ಥರ. ಮುಗಿಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಅಲ್ಲೇ ಹೋಗಿ ಊಟವನ್ನು ತಿಂದ್ವಿ. ಅದನ್ನು ಸಹ ಬೇಡ ಬೇಡ ಅಂತ ಬಿಟ್ಟು, ಎಲ್ಲಿ ಸಿಗುತ್ತೋ ಅಲ್ಲಿ ಸ್ವಲ್ಪ ತಿನ್ಬಿಡಿ. ಒಂಚೂರು ತಿನ್ನೋಕ್ಕಾಗಿಲ್ಲ ಅಂದರೂ ಒಂದು ಸ್ವಲ್ಪನಾದರೂ ತಿನ್ನಿ. ಯಾಕಂತೇಳಿದ್ರೆ ನೈಟೆಲ್ಲ ಹಚ್ಕೊಂಡು ಮಲ್ಕೊಳಕ್ಕಾಗಲ್ಲ. ನಮ್ಮದು ಅದೇ ಥರ ಪ್ರಾಬ್ಲಮ್ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಡ ಅಂತ ಬಿಟ್ವಿ. ಮತ್ತು ನಮಗೆಲ್ಲೂ ಸಿಕ್ಕಿಲ್ಲ. ಆ ಇಡ್ಲಿ ಸಹ ನಾವು ಹೋಗಿ ಕೇಳಿದ್ರೆ ಖಾಲಿ ಆಗಿತ್ತು. ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಂಥೇಳಿ. ಅದು ಮಳೆ ಇದ್ದಿದ್ದರಿಂದ ಇವಾಗ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತಲ್ಲ ಬೇರೆ ಐಟಮ್ಸ್ ಎಲ್ಲ, ಇಲ್ಲಿ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತೆಲ್ಲ ತಿಂತೀವಲ್ಲ, ಆ ಥರ ಎಲ್ಲ ಹೋಗಿ ತಿನ್ನೋಕ್ಕಾಗಲ್ಲ. ಏನು ಸಿಗುತ್ತೋ ಅದನ್ನೇ ತಿನ್ನಬೇಕು, ಏನು ಸಿಗುತ್ತೋ ಅದರಲ್ಲೇ ತೃಪ್ತಿ ಪಟ್ಕೋಬೇಕಷ್ಟೇ. ಇದಂತೂ ಪೂಜೆ ಅಂತೂ ಎಲ್ಲ ತುಂಬ ಚೆನ್ನಾಗಾಯಿತು. ನಮಗೆ ಮಳೆ ಇದ್ದಿದ್ದರಿಂದ ಗಿರಿ ಪ್ರದಕ್ಷಿಣೆ ಎಲ್ಲ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ಪಾಪ ಯಾರೋ ದೋಸೆ ಮತ್ತು ಟೀಯನ್ನು ಸ್ವಲ್ಪ ತುಂಬ ಮಳೆ ಇತ್ತಂತ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಬೀದಿ ಬದಿ ಇತ್ತಲ್ಲ. ಹಾಗಾಗಿ ಏನೋ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಬಿಟ್ಟು ಸ್ವಲ್ಪ ಟೀ ಕುಡಿದು ಬೆಚ್ಚಗಾಗಲಿ ಅಂತೇಳಿ ಒಂದೊಂದು ಇಡ್ಲಿಯನ್ನು ತಿಂದ್ಬಿಟ್ಟು ಒಂದೊಂದು ದೋಸೆಯನ್ನು ತಿಂದ್ಬಿಟ್ಟು ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಎಲ್ಲೂ ಸಹ ಸಿಗಲಿಲ್ಲ ನಮಗೆ. ಅದಾದ ನಂತರ ಟಯರ್ಡ್ ಆಗಿತ್ತಂತೇಳಿ ರೂಮ್ಗೆ ಕೇಳಿದ್ವಿ, ತುಂಬ ದುಡ್ಡು ಹೇಳಿದ್ರು. ಹಾಗಾಗಿ ಬೇಲೂರು ಹತ್ರನೇ ಮಾಡೋಣ ಅಂತ ಹೋದ್ವಿ. ಅಲ್ಲೂ ಸಹ ಅದೇ ಸೇಮೇ ಆಯಿತು. ಇನ್ನು ಹೋಗೋ ಅಷ್ಟರಲ್ಲೇ ನಾವು 3 ಗಂಟೆ ಆಗಿಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಕೊನೆಗೆ ಯಾವುದೋ ಒಂದು ಕಡೆ ಸಿಕ್ತು ರೂಮು. ಸರಿ ಅಂತೇಳಿ ಇದು ಮಾರ್ಗ ಮಧ್ಯೆ ಇನ್ನೊಂದು ಸ್ವಲ್ಪ ಟೀ ಕುಡಿದು ಇನ್ನೆಲ್ಲೂ ಇರೋದು ಬೇಡ ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ರೂಮ್ಗೆ ಹೋಗ್ಬಿಟ್ಟು ಆವತ್ತಿನ ದಿನವನ್ನು ರೆಸ್ಟ್ ಮಾಡಿ ಮುಗಿಸ್ಕೊಂಡ್ವಿ. ಇಷ್ಟ ಆಗಿತ್ತು ಇವತ್ತಿನ ದಿನ. ಯಾರ್ಯಾರು ಬರ್ತಿರೋ ಮಕ್ಕಳೆಲ್ಲ ಇಟ್ಕೊಂಡು ಸ್ವಲ್ಪ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹುಷಾರಾಗಿ ಬನ್ನಿ. ಮುಂದಿನ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.